ಎಲ್ಲ ಒಟ್ಟು ಸೇರಿ ಎಲ್ಲ ಕ್ಲಾಸ್ 212 ಜನ ಇದ್ದಾರೆ. 18 ಯಾವ ಕ್ಲಾಸ್ ನೀವೆಲ್ಲ? 8th ಎಲ್ಲ ಕುತ್ಕೊಳ್ಳಿ. ಎಷ್ಟು ಜನ ಇದ್ದೀರಿ? ಚೆನ್ನಾಗಿ ಪಾಠ ಮಾಡ್ತಾರ? ಟ್ಯೂಷನ್ ಹೆಂಗ್ ಕೊಡ್ತಾರೆ? ಚೆನ್ನಾಗಿದೆಯಾ? ಕೋಚಿಂಗ್ ಸೂಪರ್. ಎಲ್ಲ 9th ಎಲ್ಲ ಪಾಸ್ ಆಗಿದ್ದೀರಾ? ಎಷ್ಟು ಜನ ಉಳ್ಕೊಳ್ತೀರಿ? ಎಷ್ಟು ಜನ ಮನೆ ಕೊಟ್ಟಾಯ್ತೀರಿ? ಬೆಳಿಗ್ಗೆ ದೋಸೆ, ಮಧ್ಯಾಹ್ನ ಮುದ್ದೆ ಅನ್ನ ಸಾರು, ಮಜ್ಜಿಗೆ ಎಲ್ಲ ಮಜ್ಜಿಗೆ ಅನ್ನ. ಏನು? ಕನ್ನಡ ಸಂಧಿ, ಕನ್ನಡ ಮತ್ತು ಸಂಸ್ಕೃತ, ಸ್ವರ ಸಂಧಿ, ವ್ಯಂಜನ ಸಂಧಿ. ಕನ್ನಡದಲ್ಲಿ ಎಷ್ಟು, ಕನ್ನಡ ಅಕ್ಷರಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ? 41. ಅದರಲ್ಲಿ ಯೋಗವಾದ ಅದ್ರ ಗೊತ್ತಾ? ಏನು ಯೋಗವಾದ ಅಂದ್ರೆ? ಅನುಸ್ವಾರ ವಿಸರ್ಗ. ಸ್ವರ ಅಂದ್ರೆ ಏನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರ ಅಂತ ಕರಿತೀವಿ. ವ್ಯಂಜನಗಳು ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರಗಳನ್ನು ವ್ಯಂಜನ ಅಂತ ಕರಿತೀವಿ. ವ್ಯಂಜನಗಳು ಎಷ್ಟಿದವು? 34. ಅದರಲ್ಲಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಂದ್ರೆ ಗೊತ್ತಾ? ವ್ಯಂಜನಗಳಲ್ಲಿ ಯಾಕೆ ಕವರ್ಗ ಅಂತ ಯಾಕೆ ಕರಿತೀವಿ? ಕವರ್ಗ, ಚವರ್ಗ, ಟವರ್ಗ, ಕವರ್ಗ, ಕವರ್ಗ ಅಂತ ಯಾಕೆ ಕರಿತೀವಿ? ಅಣ್ಣ ಒಂಚೂರು ಕ್ಯಾಮ್ರಾ ಇದೆ ಹೇಳುವ. ನೀನು ಏನ್ ಪಾಠ ಮಾಡುತ್ತೀನಿ ಅಲ್ವಾ? ಸ್ವಲ್ಪ ಭಯ ಸ್ವಲ್ಪ ಭಯ ಬೀಳ್ತಾರೆ. ಚೆನ್ನಾಗಿ ಹೋಗ್ತಾರೆ. ಕವರ್ಗ ಅಂತಂದ್ರೇನು? ಬಿಜಾಪುರ. ಅಲ್ಪ ಪ್ರಾಣ ಮಹಾಪ್ರಾಣ ಅಂದ್ರೇನು? ಅಲ್ಪ ಪ್ರಾಣ ಮಹಾಪ್ರಾಣ ಅಂದ್ರೇನು? ಕಡಿಮೆ ಉಸಿರಿಂದ ಉಚ್ಚರಿಸಲ್ಪಟ್ಟ ಅಕ್ಷರಗಳನ್ನು ಅಲ್ಪ ಪ್ರಾಣ ಅಂತಾರೆ. ಜಾಸ್ತಿ ಉಸಿರಿಂದ ಉಚ್ಚರಿಸಿದ್ರೆ ಅದೇ ದೀರ್ಘ ಅಕ್ಷರ. ಯಾವ್ಯಾವ ಅಲ್ಪ ಪ್ರಾಣಗಳು, ಮಹಾಪ್ರಾಣಗಳು? ಸರ್ 1 ಮತ್ತು 3 ಅಕ್ಷರ ಅಲ್ಪ ಪ್ರಾಣ, 2 ಮತ್ತು 4 ಹ್ರಸ್ವ ಸ್ವರ, ದೀರ್ಘ ಸ್ವರ ಅಂದ್ರೆ ಗೊತ್ತಾ? ಏನು ಹ್ರಸ್ವ ಸ್ವರ? 1 ಮಾತ್ರ ಚೂರು ಕ್ಯಾಮ್ರಾ ಇದೆ ಅಂಕಲ್, ಚೂರು ಇದೆ. ಎಲ್ಲ